ಹಾಯ್ ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರ್ ಕಿಶನ್ ಚಾನೆಲ್ ಇಂದ ಮಾತಾಡ್ತಾ ಇದೀನಿ, ಬೆಂಗಳೂರಿಂದ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ಪ್ಲಾಜೋ ಪ್ಯಾಂಟ್ ಅಂತೀವಿ, ಇಲ್ಲೆಲ್ಲ ಸ್ಟ್ರೈಟ್ ಕಟ್ ಅಂತೀವಲ್ಲ, ಈ ತರ ಪ್ಯಾಂಟ್ ನ ಯಾವ ತರ ಕಟ್ ಮಾಡ್ಕೋಬೇಕು, ಫ್ರಂಟ್ ಗೆ ಎಷ್ಟು ಡಿಫ್ರೆನ್ಸ್, ಬ್ಯಾಕ್ ಗೆ ಎಷ್ಟು ಡಿಫ್ರೆನ್ಸ್ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಮಾರ್ಕ್ ಹಾಕಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಕಟ್ ಮಾಡ್ತೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬಂದಿರುವಂತ ವಿಡಿಯೋನ ಸ್ಕಿಪ್ ಮಾಡದೆ ನೀಟಾಗಿ ನೋಡಿದ್ರೆ ಮಾತ್ರ ಅರ್ಥ ಆಗೋದು. ಯಾಕಂದ್ರೆ ಪ್ರತಿಯೊಂದು ಎಷ್ಟು ಲೆಂತ್ ಎಷ್ಟು ಇಟ್ಕೋಬೇಕು ಅನ್ನೋದೆಲ್ಲ ನಾನು ಮಾತಾಡ್ತಾ ಮಾರ್ಕ್ ಮಾಡ್ತಾ ಇರ್ತೀನಿ. ಅದರಿಂದ ಅದೇ ರೀತಿ ನೀವು ಆತರ ಸ್ಕಿಪ್ ಮಾಡದೆ ವಿಡಿಯೋ ನೋಡ್ಬೇಕು. ಎಲ್ಲ ಡೌಟ್ ಬಂದಾಗ ಕೆಳಗಡೆ ಕಾಮೆಂಟ್ ಮಾಡಿ, ಇಲ್ಲಾಂದ್ರೆ ನಮ್ಮ ಚಾನಲ್ ನಂಬರ್ಗೆ ವಾಟ್ಸ್ಆಪ್ ಇದೆ, ಇಲ್ಲ ಫೋನ್ ಮಾಡೋದ್ರು ಇಲ್ಲಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ವಾಯ್ಸ್ ಮೆಸೇಜ್ ಕಳಿಸಿ, ಇಲ್ಲ ಟೈಪ್ ಮಾಡೋದು ಕಳಿಸಿ. ಯಾರಿಗೂ ನಿಮ್ಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿಯಲ್ಲಿ ಕಾಮೆಂಟ್ ತಿಳಿಸಿ. ಖಂಡಿತವಾಗಿ ಸ್ವಲ್ಪ ಲೇಟ್ ಆದ್ರೂ ಅದಕ್ಕೆ ನಿಮ್ಗೆ ಏನ್ ಡೌಟ್ ಇತ್ತು ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ತಾ ವಿಡಿಯೋನ ಮಾಡುತ್ತೆ. ಅದೇ ರೀತಿ ನಮ್ಮ ಚಾನಲ್ ಹೆಚ್ಚು ಕಮ್ಮಿ ಒಂದು 300 ವಿಡಿಯೋಸ್ ಮೇಲೆನೆ ಮಾಡಿದೀನಿ. ಅದ್ರಲ್ಲಿ ನಿಮ್ಗೆ ಇಷ್ಟು ನಾರ್ಮಲ್ ಬ್ಲೌಸ್ ಇಂದ ಹಿಡಿದು ಫ್ರಾಕು, ಗೌನು ಎಲ್ಲಾನು ಮಾಡಿದೀನಿ. ಅದರಲ್ಲಿ ಎಲ್ಲಾನು ಚೆಕ್ ಮಾಡ್ಕೊಳ್ಳಿ. ಕಟೋರಿಯಿಂದನೂ ಪ್ರಿನ್ಸಸ್ ಕಟ್ಟು, ಪ್ಯಾರೆಟ್ ಬ್ಲೌಸ್, ಮತ್ತೆ ಹೊಲಿಯೋದು, ಸುಮಾರು ವಿಡಿಯೋಸ್ ಬ್ಲೌಸ್ ನೀಟಾಗಿ ಫಿನಿಶಿಂಗ್ ಆಗಿ ಯಾವ ತರ ಹೊಲಿಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ಅದೆಲ್ಲ ನೀವು ನೋಡಿ. ಅದೇ ರೀತಿ ನಾವು ಎಷ್ಟು ಬ್ಲೌಸ್, ಎಷ್ಟು ಡಿಸೈನ್ಸ್, ಪ್ಯಾಟರ್ನ್ಸ್ ಎಲ್ಲ ಹೊಲಿತೀವೋ ಅವನ್ನೆಲ್ಲ ನಾನು ರೀಲ್ಸ್ ತರ, ಶಾರ್ಟ್ ವಿಡಿಯೋಸ್ ತರ ಮಾಡಿ ರೀಲ್ಸ್ ತರ ಹಾಕಿದೀನಿ. ಅದರಲ್ಲೇ ಚೆಕ್ ಮಾಡ್ಕೋಬೇಕು ಎಷ್ಟು ಡಿಸೈನ್ಸ್ ಮಾಡಿದೀವಿ, ಮತ್ತೆ ಯಾವ ತರ ಫಿಟ್ಟಿಂಗ್ ಬರುತ್ತೆ ಅನ್ನೋದು ಒಂದು ಬೊಂಬೆಗಾಗಿ ನೀಟಾಗಿ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಅದೇ ರೀತಿ ನಿಮ್ಗೆ ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಗೆ ಖಂಡಿತ ಸಪೋರ್ಟ್ ಮಾಡಿ. ನಾನು ಇದೇ ರೀತಿ ಇನ್ನು ಈ ವಿಡಿಯೋಗಳನ್ನ ಚೆನ್ನಾಗಿ ಮಾಡಿ ಮುಂದಕ್ಕೆ ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ನೀಟಾಗಿ ಪ್ರತಿಯೊಂದು ವಿಡಿಯೋನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವು ಮಾಡ್ಬೇಕಾದ್ರೇನಿಲ್ಲ, ನನಗೆ ಲೈಕ್ ಮಾಡಿ ಸಪೋರ್ಟ್ ಕೊಡಿ. ಖಂಡಿತವಾಗ್ಲೂ ಇನ್ನು ಹೆಲ್ಪ್ ಆಗುವಂತ ವಿಡಿಯೋಗಳನ್ನ ಮಾಡ್ತೀನಿ. ಓಕೆನಾ? ಜಾಸ್ತಿ ಮಾತಾಡ್ಬೇಡಿ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಆಂಕಲ್ ಪ್ಯಾಂಟು ಮತ್ತೆ ಮಿನಿ ಪ್ಲಾಜೋ ತರ ಯಾವ ತರ ಕಟ್ ಮಾಡೋಂತ ಎರಡಕ್ಕೂ ಒಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಬಾಟಮ್ ಬಟ್ಟೆನ ನೋಡಿ, ಫೋಲ್ಡಿಂಗು ನನ್ನ ಕಡೆ ಇರೋ ತರ ಈ ತರ ಮಾಡ್ಕೊಂಡಿದ್ದೀನಿ. ಇದು ಕಟಿಂಗ್ ಬರುವಂತ ಪೀಸು, ಈ ಕಡೆ ಅಂಚ್ ಪೀಸ್ ಅಂತೀವಲ್ಲ ಅದನ್ನ ಆ ಕಡೆ ತಗೊಂಡು 2 ಪೀಸ್ ಆಗಿ ಒಟ್ಟಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಐರನ್ ಮಾಡ್ಬಿಟ್ಟು. ಮೊದಲನೇದಾಗಿ ಬ್ಯಾಕ್ ಗೆ ಎಕ್ಸ್ಟ್ರಾ ಬರಬೇಕು, ಇಲ್ಲಾಂದ್ರೆ ಕೂತ್ಕೊಂಡಾಗ ಎದ್ದೊಳದಾಗ ಪ್ಯಾಂಟ್ ಹಿಂದ್ಗಡೆ ಮೇಲ್ ಬಂದ್ಬಿಡ್ತದೆ, ಕೆಳಗಡೆ ಹೋಗುತ್ತೆ. ಅದಕ್ಕೋಸ್ಕರ ಇದು ಸ್ವಲ್ಪ ಡೌನ್ ಮಾಡ್ಕೊಂಡು ಬ್ಯಾಕಲ್ಲಿ ಸ್ವಲ್ಪ ಮೇಲ್ ಮಾಡ್ಕೊಂಡು ಒಂದು ಲೈನ್ ಅನ್ನೋದು ಕಟಿಂಗ್ಗೆ ಹಾಕೊಂಡಿದ್ದೀನಿ ಮೊದಲನೇದಾಗಿ. ಅದಾದ್ಮೇಲೆ ಪ್ಯಾಂಟ್ ನ ಲೆಂತ್ ತಗೋಬೇಕು. ನಾನಿಲ್ಲಿ ಫಸ್ಟ್ ಇಲ್ಲಿ ಈ ತರ ಡ್ರಾಯಿಂಗ್ ಮಾಡ್ಕೊಂಡಿರ್ತೀನಿ. ಮೇಲ್ಗಡೆ ಎಲಾಸ್ಟಿಕ್ ಬರಬೇಕು, ಟೈಟ್ ಆಗಿ ಇಟ್ಕೊಂಡಾಗ 32 ಅಂತ ಮೆಜರ್ಮೆಂಟ್ ತಗೊಂಡಿರ್ತೀನಿ. ಬಾಟಮ್ ಲೆಂತ್ ತಗೊಂಡಿರ್ತೀನಿ, ಕೆಳಗಡೆ ಬಾಟಮ್ ಲೂಸ್ ಎಷ್ಟು ಬೇಕು ಅಂತ ತಗೊಂಡಿರ್ತೀನಿ. ಅದನ್ನ ಹಿಂಗ್ ಇಟ್ಕೊಂಡು ಇದು ಮೇಲ್ಗಡೆ ಏನು ಬರಲ್ವಲ್ಲ, ಅದರಿಂದ ಇಲ್ಲೇ ಮೆಜರ್ಮೆಂಟ್ ತಗೋಬೇಕು. ಈ ತರ ಇದು ಅರ್ಧ ಇಂಚ್ ಏನಕ್ಕೆ ಮೇಲೆ ಕೆತ್ಕೊಂತ ಇದ್ದೀನಿ, ಇಲ್ಲಿ ಎಲಾಸ್ಟಿಕ್ ಬರುತ್ತಲ್ಲ ಅವಾಗ ಅರ್ಧ ಇಂಚ್ ಜಾಸ್ತಿ ಆಗುತ್ತೆ, ಅದಕ್ಕೋಸ್ಕರ. ಮತ್ತೆ ಇದು ಸೀಟ್ ಲೆಂತ್ ಅಂತೀವಿ, ಇದು ಒಂದು ಚಿಕ್ಕ ಸೈಜ್ ಅಲ್ಲ, ಒಂದು 12 ಇಂಚ್ ಇಟ್ಕೊಳ್ಳೋಣ. ಆಮೇಲೆ ಬಾಟಮ್ ಲೆಂತ್ 41 ಇದೆ. ನಲವತ್ತೊಂದಕ್ಕೆ ಒಂದು ಮಾರ್ಕು, ಮತ್ತೆ ಮಾರ್ಜಿನ್ಗೆ ಇಟ್ಕೋಬೇಕು. ಇಲ್ಲಿ ಮಂಡಿಗೆ 20 ಇಲ್ಲ 21 ಬರುತ್ತೆ. ಇದು ನೀ ಲೆಂತ್ ಅಂತೀವಲ್ಲ ಅದನ್ನ ಒಂದು ಲೆಂತ್ ಮಾರ್ಕ್ ಮಾಡ್ಕೊಂಬಲ್ಲ. ಆಮೇಲೆ ಸ್ಕೇಲ್ ತಗೊಂಡು ಇದಕ್ಕೊಂದು ಲೈನು, ಇದೇನು ಹಾಕೋ ಅವಶ್ಯಕತೆ ಇರಲ್ಲ. ಮತ್ತೆ ಇಲ್ಲಿ ಕೆಳಗಡೆ ಲೆಂತ್ಗೊಂದು, ಅದಾದ್ಮೇಲೆ ಮಾರ್ಜಿನ್ಗೊಂದು ಲೈನ್ ಅನ್ನೋದು ಹಾಕೊಳ್ಳೋಣ, ಫಸ್ಟ್ ಕೆಲಸ. ಅದಾದ್ಮೇಲೆ ಈ ಪೀಸ್ ಅಲ್ಲಿ ಅರ್ಧಕ್ಕೆ ಒಂದು ಮಾರ್ಕ್ ಮಾಡ್ಕೋಬೇಕು. ಈ ಪೀಸ್ ಎಷ್ಟಿದೆ ಲೆಂತ್ 21 ಇಂಚ್ ಇದೆ. 21 ಅಂದ್ರೆ 10.5 ನಾವು 10 ಹಾಕೊಳ್ಳೋಣ, ಪರವಾಗಿಲ್ಲ. 10ಕ್ಕೊಂದು ಲೈನು, ಇಲ್ಲಿ 10, ಇಲ್ಲಿ 10, ಇಲ್ಲಿ 10 ಇಟ್ಕೊಂಡು ಒಂದು ಲೈನ್ ಅನ್ನೋದು ಹಾಕೊಳ್ಳೋಣ ಸೆಂಟರ್ಗೆ. ಅವಾಗ ನಮ್ಗೆ ಫ್ರಂಟ್ ಬ್ಯಾಕ್ ಡಿಫ್ರೆನ್ಸ್ ಆಗಿ ಕಟ್ ಮಾಡ್ಕೊಳ್ಳಿಕ್ಕೆ ಈಸಿ ಆಗುತ್ತೆ. ಅದಕ್ಕೆ ಅಷ್ಟ ಆಯ್ತಾ. ಈ ಪ್ಯಾಂಟ್ ಅಲ್ಲಿ ನಮ್ಗೆ ಡಿಫ್ರೆನ್ಸ್ ಅಂತಂದ್ರೆ ಫ್ರಂಟ್ ಅಲ್ಲಿ 1 ಇಂಚ್ ಕಮ್ಮಿ ಬರುತ್ತೆ, ಬ್ಯಾಕ್ ಅಲ್ಲಿ ಕೆಳಗಡೆ 1 ಇಂಚ್ ಜಾಸ್ತಿ ಬರುತ್ತೆ, ಇಲ್ಲಿ 1.5 ಇಂಚ್ ಜಾಸ್ತಿ ಬರುತ್ತೆ, ಇಲ್ಲಿ 1.25 ಅಷ್ಟು ಬರುತ್ತೆ, ಇಲ್ಲಿ 2 ಇಂಚ್ ಎಕ್ಸ್ಟ್ರಾ ಬರುತ್ತೆ ಬ್ಯಾಕ್ ಅಲ್ಲಿ. ಹಿಪ್ ಶೇಪ್ ಎಲ್ಲ ಇರುತ್ತಲ್ಲ, ಅದಕ್ಕೋಸ್ಕರ ಇದರಲ್ಲಿ ನಾನು ಪ್ಲಸ್ ಅಂತ ತೋರಿಸ್ತೇನೆ ನಿಮ್ಗೆ. ಇಲ್ಲಿ ಫಸ್ಟ್ ಆಫ್ ಆಲ್ ಕೆಳಗಡೆ ಬಂದ್ಬಿಟ್ಟು ನಮ್ಗೆ 15 ಇಂಚ್ ಇದೆ. 15 ಇಂಚ್ ಅಂದ್ರೆ 1 ಇಂಚು ಬ್ಯಾಕ್ಗೆ ಎಕ್ಸ್ಟ್ರಾ ತಗೋಬೇಕು, ಫ್ರಂಟ್ಗೆ 1 ಇಂಚ್ ಕಮ್ಮಿ ತಗೋಬೇಕು. ನಾವೇನ್ ಮಾಡೋಣ, ಇಲ್ಲಿ 14ರಲ್ಲಿ ಅರ್ಧ ಎಷ್ಟು ಅಂದ್ರೆ 3.5. ಅದನ್ನ ಇಲ್ಲಿ ಸೆಂಟ್ರಲ್ ಕರೆಕ್ಟ್ ಆಗಿ ಇಟ್ಕೊಂಡು 3.5, ಇಲ್ಲಿ 7, ಇಲ್ಲಿ ಕೆಲಸ ಮುಗೀತು. ಮತ್ತೆ ಇಲ್ಲಿ ಮೇಲ್ಗಡೆ ಬರಬೇಕು, ಇದನ್ನ ನೋಡ್ಕೊಂಡು ಇದನ್ನ ನಾವು ಮಾರ್ಕ್ ಮಾಡ್ಕೋಬೇಕು. ಮೇಲ್ಗಡೆ ಬಂದ್ಬಿಟ್ಟು ಎಷ್ಟಿದೆ 32 ಇಂಚ್ ಇದೆ.
32 ಅಂದ್ರೆ ಫ್ರಂಟ್ಗೆ 32 ಇಟ್ಕೊಳ್ಳಿ, ಬ್ಯಾಕಿಗೆ ಎಕ್ಸ್ಟ್ರಾ 32 ಅಂದ್ರೆ ಎಷ್ಟು ಬರುತ್ತೆ? 32ರಲ್ಲಿ 4 ಭಾಗ 8 ಇಂಚ್ ಬರುತ್ತೆ. 8 ಅಂದ್ರೆ 4 ಬರುತ್ತೆ. ಇಲ್ಲಿ 4 ಅಂದ್ರೆ 4.25 ಹಾಕೊಳ್ಳಿ. ಇಲ್ಲಿ ಏನಿರುತ್ತೆ, ಇಲ್ಲಿ 1.5 ಇಂಚ್ ಜಾಸ್ತಿ ಹಾಕೊಳ್ಳಿ. 6 ಕಾಲಷ್ಟು ಹಾಕೊಳ್ಳಿ, 6.25ನೇ ಹಾಕೊಳ್ಳಿ. ಯಾಕಂದ್ರೆ ಇಲ್ಲಿ ನೀಟ್ ಕರ್ವ್ ಶೇಪ್ ಬಂದ್ಬಿಡ್ತದೆ, ಅದಕ್ಕೋಸ್ಕರ ಇಲ್ಲೇನು ಜಾಸ್ತಿ ತಗೊಳಂಗಿಲ್ಲ. ಇಲ್ಲೊಂದು 6 ಇಂಚ್ ತಗೊಂಡ್ರೆ ಸಾಕು, ಸ್ವಲ್ಪ ಶೇಪು. ಆಯ್ತಾ? ಅದಾದ್ಮೇಲೆ ಇನ್ನೊಂದು ಸ್ಕೇಲ್ ತಗೋಬೇಕು ನಾವು. ನೋಡಿ, ಈ ತರ ಸ್ಕೇಲು ಇದು ಸ್ವಲ್ಪ ಮುರಿದೋಗಿದೆ. ಹಿಂಗೆ ಬೆಂಡ್ ಸ್ಕೇಲ್ ಅಂತ ಬರುತ್ತೆ. ಇದನ್ನ ತಗೊಂಡು ನೋಡಿ, ಹಿಂಗೆ ಇಟ್ಕೊಂಡು ಹಿಂಗೆ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಹಿಪ್ ಪೋರ್ಷನ್ಗೆ ಇಲ್ಲಿ ಆಚೆ ಬರೋ ತರ ಹಿಂಗೆ ಇಟ್ಕೊಂಡು ಹಿಂಗ್ ಕ್ರಾಸ್ ಆಗಿ ತಗೋಬೇಕು, ಫಸ್ಟ್ ಕೆಲಸ. ಅದಾದ್ಮೇಲೆ ಹಿಂಗ್ ಮಾಮೂಲಿ ಸ್ಟ್ರೈಟ್ ಸ್ಕೇಲ್ ಇರುತ್ತಲ್ಲ, ಸ್ಟ್ರೈಟ್ ಸ್ಕೇಲ್ ತಗೊಂಡು ಇದಕ್ಕೆ ಜಾಯಿನ್ ಆಗೋ ತರ ಹಿಂಗ್ ಇಟ್ಕೋಬೇಕು. ಮತ್ತೆ ಇದನ್ನು ಅಷ್ಟೇ, ಇಲ್ಲಿಂದ ನಾವು ಕೆಳಗಡೆ ಏನ್ ಮಾರ್ಕ್ ಮಾಡ್ತೀವಿ ಅಲ್ಲಿಗೆ ಜಾಯಿನ್ ಆಗೋ ತರ ಒಂದು ಮಾರ್ಕ್ ಮಾಡ್ಕೊಂಡ್ವಿ. ಇದು ನಮ್ಗೆ ಫ್ರಂಟ್ ಪೀಸ್ ಆಯ್ತು. ಅಂದ್ರೆ ಫ್ರಂಟ್ ಗೆ ಒಂದ್ ಸೈಡ್ ಬರುತ್ತಲ್ಲ, ಅದು ಫ್ರಂಟ್ ಒಂದ್ ಸೈಡ್ ಇದು ಪೀಸ್ ನಾವೇನ್ ಮಾರ್ಕ್ ಮಾಡಿದೀನಿ, ಇದು ಫ್ರಂಟ್ ಪೀಸ್ ಆಯ್ತು. ಇವಾಗ ಬ್ಯಾಕ್ ಗೆ ಏನ್ ಮಾಡಿರ್ತೀವಿ, ಆಲ್ರೆಡಿ ಇಲ್ಲಿ 1 ಇಂಚ್ ಕಮ್ಮಿ ಮಾಡಿದೀವಿ. ಎಷ್ಟು? 15 ಇಂಚು ಇದ್ದಿದ್ದು 14 ಮಾಡಿದೀನಿ. ಎಷ್ಟು? 14 ಮಾಡಿದೀನಿ. ಇವಾಗ ಬೇಕು 1 ಇಂಚ್ ಎಕ್ಸ್ಟ್ರಾ ಬೇಕು. ಆ 1 ಇಂಚ್ ನಾವು ಇಲ್ಲಿ ಬ್ಯಾಕ್ ಅಲ್ಲಿಗೆ ಎಕ್ಸ್ಟ್ರಾ ತಗೋಬೇಕು, 1 ಇಂಚ್. ಅದೇ ರೀತಿ ಇಲ್ಲಿ ಏನ್ ಮಾಡಿದ್ವಿ, ಇಲ್ಲಿ ಸ್ವಲ್ಪ ಕಮ್ಮಿ ಮಾಡಿದ್ವಲ್ಲ, 1.5-2 ಇಂಚ್ ಅಷ್ಟು ಇಲ್ಲಿ ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ 1-2 ಇಂಚು ಜಾಸ್ತಿ ಮಾಡ್ಕೊಳ್ಳಿ. ಅದೇ ರೀತಿ ಹಿಪ್ ಬ್ಯಾಕ್ ಅಲ್ಲಿ ಯಾವ್ದು ನೀವು ನೋಡ್ತೀರಾ, ಎಲ್ಲಾ ಪ್ಯಾಂಟ್ ಅಲ್ಲೂ ಅಷ್ಟೇ. ನಾವು ಜೀನ್ಸ್ ಪ್ಯಾಂಟ್ ತಗೊಳ್ಳಿ, ಯಾವ್ದೇ ಪ್ಯಾಂಟ್ ತಗೊಂಡು ನಮ್ಗೆ ಬ್ಯಾಕ್ ಅಲ್ಲಿ ಎಕ್ಸ್ಟ್ರಾನೇ ಬರುತ್ತೆ. ಅದು ಕೂತ್ಕೊಳ್ಳಕ್ಕೆ ಎದ್ದೊಳಕ್ಕೆ ಕಷ್ಟ ಆಗುತ್ತೆ ಅಂತ ಅದನ್ನ ಏನ್ ಮಾಡ್ತೀವಿ, ಇಲ್ಲಿ 1-2 ಇಂಚ್ ಅಷ್ಟೇ ಜಾಸ್ತಿ ಇಟ್ಕೊಂತೀವಿ. ಸ್ವಲ್ಪ ದಪ್ಪದಾಗಿದ್ದಾರೆ ಅಂತಂದ್ರೆ, ಹಿಪ್ಪೆಲ್ಲ ಸ್ವಲ್ಪ ಜಾಸ್ತಿ ಇದೆ ಅಂತಂದ್ರೆ ಇದನ್ನ 3 ಇಂಚು ಮಾಡ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಇಲ್ಲಾಂದ್ರೆ ಈ ಕಡೆ 3 ಇಂಚ್ ಮಾಡ್ಕೊಂಡು ಈ ಕಡೆ 3 ಇಂಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದ್ರೆ ಹಾಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಆತರ ಇದನ್ನ ಏನ್ ಮಾಡ್ತೀವಿ, ಇಲ್ಲಿಂದ ಹಿಂಗೆ ಸ್ಟ್ರೈಟ್ ಆಗಿ ತಗೊಂತೀವಿ. ಇದು ಫ್ರಂಟ್ ಶೇಪ್, ಇದು ಬ್ಯಾಕ್ದು, ಇದು ಫ್ರಂಟ್ದು. ಮತ್ತೆ ಇದೇ ತರ ಸೇಮ್ ಬೆಂಡ್ ಸ್ಕೇಲ್ ತಗೊಂಡು ಇದನ್ನ ಹಿಂಗ್ ಮಾರ್ಕ್ ಮಾಡ್ಕೊಂಡೆ. ಸೇಮ್ ಇದೇ ಸ್ಕೇಲ್ ತಗೊಂಡು ಸೇಮ್ ಹಿಂಗು ತಗೊಂಡೆ. ಮತ್ತೆ ಈ ಪೀಸ್ ಅಲ್ಲಿ ಬಂದ್ಬಿಟ್ಟು ನಮ್ಗೆ ಈ ಸೈಡ್ ಆ ಸೈಡ್ ಜಾಸ್ತಿ ಮಾರ್ಜಿನ್ ಬಿಡಂಗಿಲ್ಲ. ನೋಡಿ, ಒಂದು ಹೊಲಿಯಕ್ಕೆ ಎಷ್ಟು ಬೇಕು ಅಂದ್ರೆ 1/2 ಇಂಚ್ ಅಷ್ಟು, ಈ ಕಡೆ 1/2 ಇಂಚ್ ಅಷ್ಟೇ ಮಾರ್ಜಿನ್ ಬಿಟ್ಕೊಂತೀವಿ ನಾವು. ಈ ತರ ಪ್ಯಾಂಟ್ಗಳಿಗೆಲ್ಲ ಮಾರ್ಜಿನ್ ಬಿಟ್ರೆ ರಿಂಕಲ್ಸ್ ಬಂದ್ಬಿಡುತ್ತೆ, ಹಾಕೊಳಕ್ಕೆಲ್ಲ ಕಷ್ಟ ಆಗ್ಬಿಡ್ತದೆ. ಈ ಪ್ಯಾಂಟ್ಗಳಿಗೆಲ್ಲ ಜಾಸ್ತಿ ಲೂಸು ಎಕ್ಸ್ಟ್ರಾ ಪೀಸ್ ಅನ್ನೋದು ಬಿಡಬಾರ್ದು. ನೋಡಿ, ಕೆಳಗಡೆ ಕಟ್ ಮಾಡ್ಕೊಂಡೆ. ನೋಡಿ, ಇವಾಗ ಈ ಸೈಡ್ ಕಟ್ ಮಾಡ್ಬಿಡೋಣ. ನಾವು ಸೈಡ್ ಅಂತೀವಲ್ಲ, ಪಾಕೆಟ್ ಬರುತ್ತಲ್ಲ, ಆ ಸೈಡ್ ಪಾಕೆಟ್ ಬಡ ಸೈಜ್ ಯಾವತ್ತೂ ಎಕ್ಸ್ಟ್ರಾ ಬರಲ್ಲ ನಮ್ಗೆ. ಈ ಇನ್ನರ್ ಪೋರ್ಷನ್ ಬರುತ್ತಲ್ಲ, ಅದ್ರಲ್ಲೇ ಎಕ್ಸ್ಟ್ರಾ ತಗೋಬೇಕು. ಇದು ಈ ಸೈಡ್ ಆ ಸೈಡ್ ನಮ್ಗೆ ಸ್ಟ್ರೈಟ್ ಆಗಿ ಇಷ್ಟೇ ಶೇಪ್ ಇರುತ್ತೆ. ಅಲ್ಲಿ ಸೊಂಟದಿಂದ ಲೈಟ್ ಆಗಿ ಶೇಪ್ ಬರುತ್ತೆ, ಆಮೇಲೆ ಸ್ಟ್ರೈಟ್ ಆಗಿ ಹಿಂಗ್ ಬರುತ್ತೆ. ನಮ್ಗೆ ಏನೇ ಎಕ್ಸ್ಟ್ರಾ ಬಂದ್ರು ಒಳಗಡೆ ಸೈಡ್ ಮಾತ್ರನೇ ತಗೋಬೇಕು. ಇದಕ್ಕೆಲ್ಲ ಮಾರ್ಜಿನ್ ಎಲ್ಲ ಜಾಸ್ತಿ ಬಿಡಂಗಿಲ್ಲ. ಲೈನ್ ಎಷ್ಟು ಬಿಟ್ಟಿದ್ದು ಮಾರ್ಜಿನ್ ಎಷ್ಟು ಬೇಕಾಗುತ್ತೋ ಅಷ್ಟು ಮಾತ್ರ ಇಟ್ಕೊಂಡು ಮಿಕ್ಕಿದ್ದು ಕಟ್ ಮಾಡ್ಬಿಡೋಣ ನಂಗೆ. ನೋಡಿ, ಅದಾದ್ಮೇಲೆ ಬ್ಯಾಕ್ ನ ಪೀಸ್ ನ ಕಟ್ ಮಾಡ್ತೀನಿ. ನೋಡಿ, ಇದನ್ನ ಸೈಡ್ಗೆ ಇಟ್ಕೊಂಡೆ. ಇಲ್ಲೂ ಅಷ್ಟೇ ಸೇಮ್ ಬ್ಯಾಕ್ ಪೀಸ್ ನ ನೋಡಿ, ಇಲ್ಲಿ ಶೇಪು ಜಾಸ್ತಿ ಸ್ವಲ್ಪ ಹಿಂಗ್ ತಗೋಬೇಕು. ಇದು ಬ್ಯಾಕ್ ಪೀಸ್ ಆಯ್ತು. ಇವಾಗ ಫ್ರಂಟ್ ಅಲ್ಲಿ ಇಲ್ಲಿ ಮಾರ್ಕ್ ಇದೆಯಲ್ಲ, ಇಷ್ಟು ಪೀಸ್ ತಗೋಬೇಕು. ಕೆಳಗಡೆ ಪೀಸು ಕಟ್ ಮಾಡ್ಬಿಡ್ತೀರಾ, ಬ್ಯಾಕ್ ಪೀಸು ನೋಡ್ಕೊಂಡು ಕಟ್ ಮಾಡ್ಕೋಬೇಕು. ನೋಡಿ, ಇಷ್ಟು ತೆಗೆದು ಬಿಡ್ಬೇಕು. ಇವಾಗ ಏನಾಯ್ತು, ಇದು ಫ್ರಂಟ್ ಆಯ್ತು, ಇದು ಬ್ಯಾಕ್ ಆಯ್ತು.
ಫ್ರಂಟ್ ಕಮ್ಮಿ ಇದೆ, ಬ್ಯಾಕ್ ಜಾಸ್ತಿ ಇದೆ. ಅವಾಗ ಏನಾಗುತ್ತೆ, ಈ ಪೋರ್ಷನ್ ಎಲ್ಲ ನೀಟಾಗಿ ಕೂತ್ಕೊಂಡು ನಮ್ಗೆ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿ ಬರುತ್ತೆ. ಮೇಲ್ಗಡೆ ರೌಂಡ್ ಎಷ್ಟು ನೋಡ್ಕೊಂಡು ಎಲ್ಲ ಸ್ಟಿಕ್ ಹಾಕಿ ಮುಗಿಸ್ಬಿಡ್ತೀವಿ. ಮತ್ತೆ ಇದರಲ್ಲಿ ಪ್ಲಾಜೋ ಬೇಕು ಅನ್ನೋರ್ಗೆ ಏನ್ ಮಾಡ್ತೀವಿ, ಇದು ಪ್ಲೇಯರ್ ಇರುತ್ತಲ್ಲ, ಇದು ನಮ್ಗೆ ಎಷ್ಟು ಮೆಜರ್ಮೆಂಟ್ ಬೇಕು ಅದೆಲ್ಲ ಬಟ್ಟೆಯಲ್ಲಿ ಎಷ್ಟು ಬರುತ್ತೆ ನೋಡ್ಕೊಂಡು ಈ ಪೋರ್ಷನ್ ಎಂದಿಂಗ್ ಕ್ರಾಸ್ ಆಗಿ ಪ್ಲೇಯರ್ ಜಾಸ್ತಿ ಮತ್ತೆ ಇಲ್ಲಿಂದ ಇಲ್ಲಿ ಪ್ಲೇಯರ್ ಜಾಸ್ತಿ ತಗೊಂಡ್ರೆ ನಮ್ಗೆ ಪ್ಲಾಜೋ ಆಗ್ಬಿಡುತ್ತೆ. ಇಲ್ಲ ಇನ್ನು ಟೈಟ್ ಬೇಕು ಅನ್ನೋರಿಗೆ ಇದರಲ್ಲಿ ಸ್ವಲ್ಪ ಒಳಗಡೆ ತಗೊಂಡು ಇಲ್ಲಿಂದ ಹಿಂಗೆ ಒಳಗಡೆ ಹೋಗ್ಬಿಡುತ್ತೆ. ಇಲ್ಲಿಲ್ಲ ಹಿಂಗೆ ಈ ಮೆಜರ್ಮೆಂಟ್ ನೋಡ್ಕೊಂಡು ಎಷ್ಟು ಬೇಕು 12-11 ಇಂಚ್ ಬೇಕು ಅನ್ನೋರಿಗೆ ಈ ತರ ಕಮ್ಮಿ ಮಾಡ್ಕೊಂಡು ಒಳಗಡೆ ತಗೊಂಡು ಕಟ್ ಮಾಡ್ಕೊಂಡ್ ಬಿಡ್ತೀವಿ. ಮತ್ ಲೆಂತ್ ಅಷ್ಟೇ, ಫುಲ್ ಲೆಂತ್ ಬೇಕು ಅನ್ನೋರಿಗೆ ಫುಲ್ ಲೆಂತ್ 40-41 ತಗೊಂಡಿವಿ. ಆಂಕಲ್ ಲೆಂತ್ ಬೇಕು ಅನ್ನೋರಿಗೆ ಇಷ್ಟು ತಗೊಂಡು ಸ್ವಲ್ಪ ಟೈಟ್ ಆಗಿ ಮಾಡ್ಬಿಟ್ರೆ ನಮ್ಗೆ ಅಲ್ಲಿ ಆಂಕಲ್ ಲೆಂತ್ ಬರುತ್ತೆ. ಅದೇ ಈ ಮೆಜರ್ಮೆಂಟ್ ಎಲ್ಲ ಸೇಮೇ ಬರುತ್ತೆ. ನಮ್ಗೆ ಚೇಂಜಸ್ ಬರೋದು ಬಂದ್ಬಿಟ್ಟು ಕೆಳಗಡೆ ಮಾತ್ರ, ಯಾಕಂತಂದ್ರೆ ಇಲ್ಲೆಲ್ಲ ಜಾಸ್ತಿ ಕೊಟ್ರೆ ಫಿಟ್ಟಿಂಗು ಸರಿ ಹೋಗಲ್ಲ. ಅದಕ್ಕೋಸ್ಕರ ಕೆಳಗಡೆ ಮಾತ್ರ ನಮ್ಗೆ ಚೇಂಜಸ್ ಬರುತ್ತೆ. ಪ್ಲೇಯರ್ ಜಾಸ್ತಿ ಬೇಕಂದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಕಮ್ಮಿ ಬೇಕಂದ್ರೆ ಕಮ್ಮಿ ಮಾಡ್ಕೊಳ್ಳಿ, ಲೆಂತ್ ಬೇಕಂದ್ರೆ ಲೆಂತ್ ಮಾಡ್ಕೊಳ್ಳಿ, ಲೆಂತ್ ಕಮ್ಮಿ ಬೇಕಂದ್ರೆ ಲೆಂತ್ ಕಮ್ಮಿ ಮಾಡ್ಕೊಳ್ಳಿ. ಸೊ ಇಷ್ಟು ಈ ತರ ಪ್ಲಾಜೋಗೂ ಮತ್ತೆ ಆಂಕಲ್ ಲೆಂತ್ಗೂ ನಾರ್ಮಲ್ ಪೆನ್ಸಿಲ್ ಪ್ಯಾಂಟ್ಗೂ ಇರುವಂತ ಡಿಫ್ರೆನ್ಸ್ ನೋಡ್ಕೊಂಡು ನಾವು ಕಟ್ ಮಾಡ್ಕೊಂತೀವಿ. ಓಕೆನಾ? ಇದು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಅದೇ ರೀತಿ ನಿಮ್ಗೆ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ. ಓಕೆನಾ?